ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಅಕ್ಕಿ ಹಿಟ್ಟಿನ ರೊಟ್ಟಿ. ಅಕ್ಕಿ ಹಿಟ್ಟು ಇದು ಈ ಲೋಟದಿಂದ 2 ಲೋಟ ಅಕ್ಕಿ ಹಿಟ್ಟು. ಇಲ್ಲಿ ಅದಕ್ಕೆ ಜೋಳದ ಹಿಟ್ಟಿಗೆ ಹೆಂಗೆ ಇಟ್ಕೋತೇವಲ್ಲ ನೀರು, ಆ ಥರ ನೀರು ಇಟ್ಕೋಬೇಕು. ನಾನು ಇದಕ್ಕೆ ಎಳ್ಳು ಹಾಕಿಬಿಡ್ತೇನೆ. ಆಲ್ಮೋಸ್ಟ್ 2 ಸ್ಪೂನಷ್ಟು ಎಳ್ಳು ಹಾಕಿರ್ತೀನಿ. ಎಳ್ಳು ಹಾಕೀನಿ. ಆಮೇಲೆ ಇದು ಕಾಯಿ ತುರಿನ ಈ ಥರ ಮಿಕ್ಸಿದಾಗ ಚೆನ್ನಾಗಿ ನೈಸ್ ಮಾಡ್ಕೋಬೇಕು. ಒಂದು ಚಿಕ್ಕ ಬಟ್ಲ ಕಾಯಿ ತುರಿ, ಅದನ್ನು ಫುಲ್ ನೈಸ್ ಮಾಡ್ಕೋಬೇಕು. ನೈಸ್ ಮಾಡಿಕೊಂಡು ಅದನ್ನು ನೀರಲ್ಲೇ ಕುದಿಲಿಕ್ಕೆ ಬಿಡಬೇಕು. ಒಂದೆರಡು ಕುದಿ ಬಂದ ಮೇಲೆ ಆಫ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಏನು ಉಪ್ಪಲ್ಲ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಬೇಕು. ಅಕ್ಕಿ ಹಿಟ್ಟಿನ ರೊಟ್ಟಿಗೆ 2 ಲೋಟ ನೀರು ಇದನ್ನು ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಅದು ಕುದೀತಾ ಇದೆ. ಆಮೇಲೆ ಅದಕ್ಕೆ ಕಾಯಿ ತುರಿ, ಎಳ್ಳು ಹಾಕೇನಿ, ಒಂದು ಸ್ವಲ್ಪ ಉಪ್ಪು ಹಾಕೇನಿ. ನೀವು ಬೇಕಾದರೆ ಉಪ್ಪು ಹಾಕೋಬೋದು, ಇಲ್ಲಾಂದ್ರೆ ಹಾಕೋದೇನೆ ಇರ್ಬೋದು. ಯಾಕಂದರೆ ಇದಕ್ಕೆ ಪಲ್ಯ, ಆಮೇಲೆ ಇದೇನು ಅಕ್ಕಿ ಹಿಟ್ಟಿದೆಲ್ಲ, ಇದನ್ನು ಒಂದು ಸ್ವಲ್ಪ ಇದರದಾಗೆ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಆರ್ಲಿಕ್ಕೆ ಬಿಟ್ಬಿಡ್ಬೇಕು. ಆಮೇಲೆ ನಂತರ ಅದೇನು ಒಣ ಹಿಟ್ಟು ಇಟ್ಕೊಂಡೇವಲ್ಲ, ಅದನ್ನು ಅದರ ಜೊತೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಎಲ್ಲೂ ಗಂಟು ಬರಲಾರ್ದಗತ್ತೆ ಇದನ್ನು ಮಾಡ್ಕೋಬೇಕು. ಈ ಥರ ಎಲ್ಲ ಕಾಯಿ ತುರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಏನು ನೀರು ಹಚ್ಚಿ ಬೇಯಿಸೋದೇನಿಲ್ಲ. ಇದಕ್ಕೆ ಎಣ್ಣೆ ಹಾಕಬೇಕು. ತೋರಿಸ್ತೀನಿ ನಾನು ಯಾವ ಥರ ಮಾಡಬೇಕು ಅಂತ. ಒಂದು ಲೋಟ ಏನು ಅಕ್ಕಿ ಹಿಟ್ಟು ಉಳಿಸ್ಕೊಂಡಿದ್ದೆಲ್ಲ ಅದನ್ನು ಈಗ ಇದರಲ್ಲೇ ಮಿಕ್ಸ್ ಮಾಡಿ ಎಲ್ಲ ಇದನ್ನು ಮಾಡಿ ಇನ್ನು ಕಲಿಸ್ಕೋಬೇಕು. ಸ್ವಲ್ಪ ತೊಗೊಂಡು ಕಲಿಸ್ಕೋಬೇಕು. ತುಂಬ ಸಾಫ್ಟು ಅಲ್ಲ, ತುಂಬ ಹಾರ್ಡು ಅಲ್ಲ, ಒಂದು ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಫಸ್ಟೆಲ್ಲ ಈ ಕೈಲೇ ಈ ಥರ ಮಿದ್ಕೋಬೇಕು. ಆಮೇಲೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಇದನ್ನು ಮಾಡ್ಕೋಬೇಕು. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕೈಲೇ ಮಿದ್ದಬೇಕು ಬೆರಳುಗೋಳದಿಂದ. ಇದು ನೀವು ಬೇಕಾದ್ರೆ ಬಡಿದು ಬಿಟ್ಟು ಮಾಡ್ಬೋದು. ಇಲ್ಲಾಂದರೆ ನೀವು ಬಟರ್ ಪೇಪರು ಅಥವಾ ಹೋಳಿಗೆ ಪೇಪರ್ ಇರುತ್ತಲ್ಲ, ಅದಕ್ಕೂ ಹಚ್ಚಿಬಿಟ್ಟು ಮಾಡ್ಬೋದು. ಈ ಥರ ಆಗಬೇಕು. ಇದಕ್ಕಿಂತ ನಿಮಗೆ ಬಡಿಬೇಕಂದ್ರೆ ಇಷ್ಟು ಆದರೆ ಸಾಕು.
ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು, ಬಟರ್ ಪೇಪರ್ಗೆ ಹಚ್ಕೋಬೇಕಂದ್ರೆ. ಈ ಥರ ಹಿಟ್ಟನ್ನ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಇದನ್ನು ಕೈಲೇ ಈ ಥರ ಬಡಿಬೇಕು. ಆಮೇಲೆ ಸ್ವಲ್ಪ ನಾನು ಹಚ್ಚಲಿಕ್ಕೂ ಅಕ್ಕಿ ಹಿಟ್ಟು ತೊಗೊಂಡಿನಿ. ಬೇಕು ನೋಡಿ. ಇದಕ್ಕೆ ನೀವೇನು ಲಟ್ಟಣಿಗೆ ತಗೊಳ್ಳಿಲ್ಲ ಅಂದರೂ ನಡೆಯುತ್ತೆ. ಈ ಸ್ವಲ್ಪ ಮೀಡಿಯಮಾಗೆ ಅಕ್ಕಿ ಇದನ್ನು ಸ್ವಲ್ಪ ತೆಳು ಮಾಡ್ಕೋಬೇಕಂದ್ರೆ ತೆಳುನೂ ಮಾಡ್ಕೋಬೋದು, ಇಲ್ಲ ಮೀಡಿಯಮಾಗಿ ಇದ್ದರೆ ಅದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲಿ ಕ್ರ್ಯಾಕ್ ಬಿಟ್ಕೋತಲ್ದಲ್ಲ ಅಲ್ಲಿ ಒಂದು ಸ್ವಲ್ಪ ಹಿಂಗಿಟ್ಟು ಹಚ್ಚಿ ಇದನ್ನು ಮಾಡ್ಕೊ. ಎಲ್ಲೋ ಆಲ್ಮೋಸ್ಟ್ ಇದನ್ನು ಆಗಲ್ಲ, ಆದರೂ ನೀವು ಸ್ವಲ್ಪ ಇದನ್ನು ಜೋರ್ಲೆ ಬಡಿದ್ರೆ ಈ ಥರ ಒಂದು ಸ್ವಲ್ಪ ಕ್ರ್ಯಾಕ್ ಇದನ್ನು ಸರಿ. ಈ ಥರ ಫಸ್ಟಿಗೆ ಎಣ್ಣೆ ಹಾಕ್ಕೋಬೇಕು. ಅದರ ಮೇಲೆ ಇದಕ್ಕೆ ನೀರು ಹಚ್ಚೋ ಅವಶ್ಯಕತೆ ಇಲ್ಲ. ಇದು ಅಕ್ಕಿ ಹಿಟ್ಟಿನ ರೊಟ್ಟಿದಿಂದ ಎಣ್ಣೆ ಹಾಕೋದೇ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಆಗುತ್ತೆ. ನೋಡಿ ಈ ಥರ ಉಲ್ಟಾ ತಿರುಗಿಸ್ದಾಗ ಈ ಥರ ಬೇಯಬೇಕು. ಮತ್ತೆ ಎಣ್ಣೆ ಹಾಕ್ಕೋಬೇಕು. ಈ ಥರ ಸಾಫ್ಟ್ ಆಗಬೇಕು ನೋಡಿ. ನಾನಿದು ಇನ್ನೊಂದು ಮಾಡೇನಿ. ಇದಕ್ಕೂ ಎಣ್ಣೆ ಹಾಕಬೇಕು ಫಸ್ಟಿಗೆ. ಈ ಥರ ಬೇಯಬೇಕು ನೋಡಿ. ಈ ಥರ ಅಲ್ಲೆಲ್ಲ ಒಂದು ಚೂರೇ ಉಬ್ಬುತ್ತವೆ. ಇಷ್ಟು ಇದೆ. ಇದನ್ನು ಮಾಡಿ ನೋಡಿ, ಚೆನ್ನಾಗಿ ಮಕ್ಕಳನ್ನು ಇಷ್ಟಪಡ್ತಾರೆ. ನೋಡಿ ಅಕ್ಕಿ ರೊಟ್ಟಿ, ಕಾಳು ಪಲ್ಯ, ಇದಕ್ಕೆ ಚಿಕ್ಕದು ಖಾರದ್ದು ದೊಣ್ಣೆ ಮೆಣಸಿನ್ಕಾಯಿ ಬರ್ತಾವೆ, ಅದನ್ನು ಮಾಡ್ಕೋಬೋದು. ಚಟ್ನಿನೂ ಹಚ್ಕೊಂಡು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.